ಪಕ್ಷಿಗಳ ಊರಿನ ಹಬ್ಬ ಸಂಭ್ರಮ. ಪಕ್ಷಿಗಳ ಊರಿನಲ್ಲಿ ಅವರ ಊರಿನ ಹಬ್ಬ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಆ ಊರಿನ ಹಬ್ಬ ಯಾವಾಗ ಬರುತ್ತೆ, ಯಾವಾಗ ಆಚರಿಸೋದು ಅಂತ ಕಾಯ್ತಾ ಇದ್ರು. ಮೊದಲನೇ ದಿನ ಶುರುವಾಗಿ ಕೊನೆ ದಿನ ತನಕ ಎಲ್ಲ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಕಾಣಿಸ್ತಿತ್ತು. ಪಕ್ಷಿಗಳು ಎಲ್ರೂ ಕೂಡ ಹೂಗಳಿಂದ ತಯಾರು ಮಾಡಿದ ಗೋಪುರದ ಸುತ್ತಮುತ್ತ ಇದ್ಕೊಂಡು ಸಂತೋಷವಾಗಿ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಇದು ಅವರ ಊರಿನ ಹಬ್ಬದ ಒಂದು ಭಾಗ. ಮೊದಲನೇ ದಿನಾನೇ ಅಡವಿಗೆ ಹೋಗಿ ಅಂದವಾದ ಹೂಗಳನ್ನು ತಗೊಂಡು ಬಂದು ಗೋಪುರವನ್ನ ಅಲಂಕಾರ ಮಾಡಿದ್ರು. ಹಾಗೆ ಅಲಂಕಾರ ಮಾಡಿದ ಗೋಪುರದ ಮುಂದ್ಗಡೆ ಮಕ್ಕಳೆಲ್ಲರೂ ಸಂತೋಷವಾಗಿ ಆಟಾಡ್ತಾ ಇದ್ರು. ಒಂದೊಂದು ದಿನಾನು ಒಂದೊಂದು ಥರದ ಪ್ರಸಾದಗಳನ್ನ ಮಾಡಿಟ್ಟು ಅವರು ಆ ಗೋಪುರವನ್ನ ದೇವತೆಯಾಗಿ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ರು. ಹಾಗೆ ಎಲ್ರೂ ಸಂತೋಷವಾಗಿದ್ರು. ದಿನಗಳು ಹೋಗ್ತಾ ಹೋಗ್ತಾ ಹಬ್ಬದ ಆ ಸಂತೋಷ ಇನ್ನೂ ಹೆಚ್ಚಾಗ್ತಿತ್ತು. ಪಕ್ಷಿಗಳ ಊರಿನಲ್ಲಿ ಇದ್ದ ಚಿಕ್ಕ ಮಕ್ಕಳಿಗೆ ಈ ಊರಿನ ಹಬ್ಬ ಅಂದ್ರೆ ತುಂಬಾನು ಇಷ್ಟ. ಅವರು ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಏನಾದರೂ ಒಂದು ಸ್ಪರ್ಧೆ ಇಟ್ಕೊಳ್ಳೋದು, ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಗೆಲ್ಲೋದು, ಈ ರೀತಿ ತುಂಬಾನು ಸಂತೋಷವಾಗಿ ಹಬ್ಬ ಆಚರಿಸ್ತಾ ಇದ್ರು. ಪ್ರತಿದಿನ ಸಂಜೆ ಸಮಯ ಅವರು ದೇವತೆ ಅಂತ ಅಂದ್ಕೊಂಡು ಪೂಜೆ ಮಾಡುವ ಆ ಹೂಗಳ ಗೋಪುರದ ಮುಂದ್ಗಡೆ ನಿಂತ್ಕೊಂಡು ಎಲ್ಲರೂ ಸಂತೋಷವಾಗಿ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡೋದು ಅವರ ಸಂಪ್ರದಾಯವಾಗಿತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹಬ್ಬದ ಕೊನೆ ದಿನ ಬಂತು. ಊರಿನವರು ಎಲ್ಲರೂ ಅದಕ್ಕೆ ತಯಾರಿಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೇ ಕೊನೆ ದಿನ ಅನ್ನುವ ಆ ಕಷ್ಟನ ಅವ್ರ ಮುಖದಲ್ಲಿ ಕಾಣಿಸ್ತಿತ್ತು. ದೊಡ್ಡವರು ಎಲ್ರೂ ಕೂಡ ಒಂದ್ ಕಡೆ ಸೇರಿ ಕೊನೆ ದಿನ ಹಬ್ಬನ ಹೇಗೆ ಆಚರಿಸೋದು ಅಂತ ಮಾತಾಡ್ತಾ ಇದ್ರು. ಹಾ, ಎಲ್ರೂ ಕೇಳಿ, ಇವತ್ತು ಹೂ ಗೋಪುರನ ನಿಮ್ಮ ಜನ ಮಾಡ್ಬೇಕು. ಎಲ್ರಿಗೂ ಸುಮಾರು ಕೆಲಸ ಇರುತ್ತೆ ಅಲ್ವಾ? ಯಾವ ಕೆಲಸನ ಯಾರ್ಯಾರು ಮಾಡೋದು ಅಂತ ಇವಾಗಲೇ ಮಾತಾಡ್ಬಿಡೋಣ, ಸರಿನಾ? ಸರಿ ಮಹಿ, ಪ್ರಸಾದ ಮಾಡೋ ಕೆಲಸನ ನಾನು ತಗೊಳ್ತೀನಿ. ಹಬ್ಬ ಅಂದ್ರೇ ತುಂಬ ಮುಖ್ಯ ಊಟ ಅಲ್ವಾ? ಅದೆಲ್ಲನೂ ನಾನು ಚೆನ್ನಾಗಿ ಮಾಡ್ತೀನಿ, ನಾನೇ ಎಲ್ರಿಗೂ ಕೊಡ್ತೀನಿ. ಅದನ್ನು ಕೇಳಿ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ಚಿಚುಗೆ ಆಹಾರ ಅಂದರೆ ಎಷ್ಟು ಇಷ್ಟ ಅಂತ ಅಲ್ಲಿರುವ ಎಲ್ಲ ಪಕ್ಷಿಗಳಿಗೂ ಗೊತ್ತು. ಅಯ್ಯೋ ಚಿಚು, ಪ್ರಸಾದ ಮಾತ್ರ ಮುಖ್ಯ ಅಲ್ಲ, ಇವತ್ತು ಹೋಗಿ ಹೂಗಳನ್ನ ತಗೊಂಡು ಬರಬೇಕಾದೇ ಮುಖ್ಯ. ಸರಿ, ಎಲ್ಲರೂ ಸೇರಿ ಪ್ರಸಾದ ಮಾಡೋಣ. ಹಾಂ ಹೌದು, ನೀನು ಹೇಳಿದ್ದು ನಿಜಾನೇ ಚೋಟು. ಲೂಸಿ, ಕುಹು, ನೀವಿಬ್ರು ಹೋಗಿ ಹೂಗಳನ್ನು ತಗೊಂಡು ಬಂದ್ಬಿಡಿ. ಹಾಂ ಸರಿ, ನಾನು ಕುಹು ಇಬ್ರು ಹೋಗ್ತೀವಿ. ಆದರೆ ದಾರಿ ಮಧ್ಯದಲ್ಲಿ ಪಾನಿಪುರಿ ಗಾಡಿ ಇದ್ರೆ ಅಲ್ಲಿ ಸ್ವಲ್ಪ ನಿಲ್ತೀವಿ. ಅದನ್ನು ಕೇಳಿ ಎಲ್ಲರೂ ನಗುತ್ತಾ, ಲೂಸಿ, ನಿನಗೆ ಪಾನಿಪುರಿ ಅಂದರೆ ಅಷ್ಟಿಷ್ಟನಾ? ಇಲ್ಲಿ ನೋಡು ಲೂಸಿ, ಪಾನಿಪುರಿ ಗಾಡಿ ಹತ್ರ ನಿಲ್ಲೋದು ಬೇಡ. ಬೇಕಾದರೆ ನಿನಗೋಸ್ಕರ ನಾನು ಸಂಜೆ ಪಾನಿಪುರಿ ಮಾಡಿಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಬೇಕಾದರೂ ತಿನ್ನೋ. ದೊಡ್ಡವರು ಎಲ್ಲರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಚಿಕ್ಕ ಮಕ್ಕಳು ಮಾತ್ರ ಯಾಕೋ ತುಂಬಾನೇ ಬೇಜಾರಿಂದ ಇದ್ರು. ಏ ಬನ್ನು, ಚಿನ್ನು, ಇವತ್ತು ಈ ಹೂ ಗೋಪುರನ ನೀರಲ್ಲಿ ಬಿಡ್ತಾರೆ ಅಂತೆ ಕಣೋ. ಯಾಕೆ ಬಿಡಬೇಕು? ನಾವು ಇದನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ ತಾನೇ? ಹೌದು, ನನಗೂ ಕೂಡ ಇಷ್ಟ ಇಲ್ಲ. ಆದರೆ ಅಮ್ಮನ ಹತ್ರ ಹೇಳಿದಾಗ ಹೀಗೆ ಮಾಡಲೇಬೇಕಂತೆ. ಆವಾಗಲೇ ಪುನಃ ಮುಂದಿನ ವರ್ಷ ಹಬ್ಬ ಬರುತ್ತೆ ಅಂತೆ. ಹೌದೌದು, ಆದರೆ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ತಾನೇ? ಹಾಗಿರುವಾಗ ಇದನ್ನು ನೀರಲ್ಲಿ ಬಿಡಬೇಕಾಗಿರೋ ಅವಶ್ಯಕತೆ ಏನಿದೆ? ಹೌದಲ್ವಾ? ಬಾ, ಇವಾಗಲೇ ಹೋಗಿ ನಾವೆಲ್ಲರೂ ಸೇರಿ ಅಮ್ಮಂದ್ರ ಹತ್ರ ಮಾತಾಡೋಣ. ಹಾಗಂತ ಹೇಳಿ ಮಕ್ಕಳೆಲ್ಲರೂ ಕೂಡ ದೊಡ್ಡವ್ರ ಹತ್ರ ಹೋದ್ರು. ಏನಾಯ್ತು? ಯಾಕೆ ಎಲ್ರೂ ಒಂಥರ ಇದ್ದೀರಾ? ಅಮ್ಮ, ಈ ಹೂ ಗೋಪುರನ ಇವತ್ತು ನೀರಲ್ಲಿ ಬಿಡಬೇಕಾ? ಯಾಕಮ್ಮ? ನಮ್ಮ ಜೊತೆ ಇರಲಿ. ಹೌದು ಅತ್ತೆ, ಯಾಕೆ ಬಿಡಬೇಕೋ? ನಾವು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಲ್ವಾ, ಇನ್ನು ಮುಂದೆನೂ ನೋಡ್ಕೊಳ್ತೀವಿ. ಹೌದು, ನಮಗೂ ಕೂಡ ಇಷ್ಟನೇ ಇಲ್ಲ. ಇಷ್ಟು ದಿನ ಸಂತೋಷವಾಗಿದ್ದು ಇವಾಗ ಸಂತೋಷ ಯಾಕೆ ಕಳ್ಕೊಳ್ಬೇಕು? ಹಾಗಲ್ಲ ಮಕ್ಕಳೇ, ಹಾಗೆ ಮಾತಾಡೋದು ತಪ್ಪು. ಈ ವರ್ಷ ಹಬ್ಬ ಆಚರಿಸಿದ ಹಾಗೆ ಮುಂದಿನ ವರ್ಷ ಹಬ್ಬ ಆಚರಿಸ್ಬೇಕು ಅಲ್ವಾ? ಆವಾಗ ಈ ವರ್ಷ ಹಬ್ಬ ಮುಗಿಲೇಬೇಕು. ಅದಕ್ಕೆ ಮಾಡಬೇಕಾಗಿದ್ರೆ ಮಾಡಬೇಕು. ಹಬ್ಬ ಈ ಸಲ ತುಂಬ ಚೆನ್ನಾಗಿತ್ತು ಸರಿ, ಆದರೆ ಇವಾಗ ಗೋಪುರನ ನೀರಲ್ಲಿ ಬಿಡೋದ್ರಲ್ಲಿ ಮಾತ್ರ ನಮಗಿಷ್ಟ ಇಲ್ಲ. ಹಾಗೆ ಹೇಳಬಾರ್ದು. ಚೆನ್ನಾಗಿ ಪ್ರಸಾದ ತಿಂದರೆ ಅಲ್ವಾ, ಮುಂದಿನ ವರ್ಷನೂ ಅದೇ ರೀತಿ ಪ್ರಸಾದ ಬೇಡವಾ ನಿಮಗೆ? ಮಕ್ಕಳೆಲ್ಲರೂ ತುಂಬಾ ಬೇಜಾರಿಯಿಂದ ಅಲ್ಲಿಂದ ಹೋದ್ರು. ಆವಾಗ ಮಹಿಹದ್ದು ಮಕ್ಕಳ ಹತ್ತಿರ ಬಂತು. ಮಹಿಹದ್ದು ತುಂಬಾ ಬುದ್ಧಿವಂತೆ. ಅವಳಿಗೆ ಎಲ್ಲ ವಿಷಯನೂ ಗೊತ್ತು. ಮಕ್ಕಳೇ, ಈ ರೀತಿ ನಾವು ಹೂಗೋಪುರನ ನಿಮಜ್ಜನ ಮಾಡೋಕ್ಕೆ ಒಂದು ಕಾರಣ ಇದೆ. ಅದು ನಮ್ಮ ಹಬ್ಬದಲ್ಲಿ ಒಂದು ಭಾಗ. ಇವಾಗ ಗೋಪುರನ ಹೂಗಳಿಂದ ಅಲಂಕಾರ ಮಾಡಿದ್ದೀವಿ ತಾನೆ? ಆ ಎಲ್ಲ ಹೂಗಳಲ್ಲೂ ಬೀಜಗಳಿರುತ್ತೆ ತಾನೆ? ಇವಾಗ ಆ ಹೂಗೋಪುರನ ತಗೊಂಡು ಹೋಗಿ ನಾವು ನದಿ ನೀರಲ್ಲಿ ಬಿಟ್ಟರೆ ಅದು ಏನಾಗುತ್ತೆ? ನದಿ ನೀರು ಇಳ್ಕೊಂಡು ಹೋಗುತ್ತೆ. ನದಿ ನೀರಲ್ಲಿ ಹೋದ ಆ ಹೂಗಳೆಲ್ಲ ಎಲ್ಲಾದರೂ ಒಂದು ಕಡೆ ನಿಂತೋಗುತ್ತೆ. ಆವಾಗ ಅದರೊಳಗಡೆ ಇರುವ ಬೀಜಗಳು ಮಣ್ಣಿನಲ್ಲಿ ಬೀಳುತ್ತೆ. ಆ ಮಣ್ಣಿನಲ್ಲಿ ಬಿದ್ದ ಬೀಜಗಳು ಪುನಃ ಗಿಡವಾಗಿ ಬೆಳೆದು ಅದರಲ್ಲಿ ಒಂದು ವರ್ಷದಲ್ಲಿ ಹೂಗಳೆಲ್ಲ ಬಂದು
ಆ ಹೂಗಳಿಂದ ಪುನಃ ನಾವು ಗೋಪುರನ ತಯಾರು ಮಾಡ್ತೀವಿ. ಹಾ, ಹೌದಾ ಮಹಿಯತ್ತೆ? ಹೂ ಪುನಃ ನಮ್ಮ ಕೈಗೆ ಸಿಗುತ್ತಾ? ಹೌದು, ಮತ್ತೆ ಅದಕ್ಕೆ ಅಲ್ವಾ ನಾವು ಗೋಪುರನ ನೀರಲ್ಲಿ ಬಿಡೋದು. ಹಾಗೆ ಮಹಿಹದ್ದು ಮಕ್ಕಳ ಹತ್ರ ಹೇಳಿದಾಗ ಮಕ್ಕಳು ಮಹಿಹದ್ದು ಹೇಳಿದ ವಿಷಯನ ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಆ ವಿಷಯ ತುಂಬಾ ಇಷ್ಟನೂ ಆಯ್ತು. ಇವಾಗ ನೀರಿನಲ್ಲಿ ಹೋಗುವ ಹೂಗಳು ಪುನಃ ಗಿಡಗಳಾಗಿ ಬೆಳೆದು ಹೂಗಳಾಗಿ ಬೆಳೆದು ಅವ್ರ ಕೈಗೆ ಸಿಗುತ್ತೆ ಅನ್ನುವ ನಂಬಿಕೆ ಅವ್ರಿಗಿತ್ತು. ಈ ಕಡೆ ಕುಹು ಲೂಸಿ ಇಬ್ರು ಕೂಡ ಹೂಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಬೇಗನೆ ಅಡವಿಗೆ ಹೋದ್ರು. ಆ ಅಡವಿಯಲ್ಲಿ ಸುಮಾರು ಹೂಗಳು ತುಂಬಿರುವ ಒಂದು ಅಂದವಾದ ಜಾಗ ಇತ್ತು. ಕುಹು, ಈ ಹೂಗಳೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪರಿಮಳ ಬೇರೆ. ಹೌದ್ ಲೂಸಿ, ಸರಿ ಬಾ, ಸಂಜೆ ಸಮಯ ಆಗ್ತಾ ಇದೆ ಅಲ್ವಾ, ಬೇಗ ಹೂ ತಗೊಂಡು ಊರಿಗೆ ಹೋಗ್ಬೇಕು. ಹಾಗಂತ ಹೇಳಿ ಲೂಸಿ ಕುಹಿ ಇಬ್ರು ಹೂಗಳನ್ನ ತಗೊಂಡು ಊರಿಗೆ ಬಂದ್ರು. ಈ ಕಡೆ ಟುನಿ, ಚಿಚು, ಚೋಟು 3 ಜನ ಸೇರಿ ಪೂಜೆಗೆ ಬೇಕಾಗಿರುವ ಎಲ್ಲ ಪ್ರಸಾದಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಆಹಾ, ನನ್ನ ಕೈರುಚಿನೇ ಕೈರುಚಿ. ನನ್ನನ್ನ ಮಿಂಚಕ್ಕೆ ಇಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆ ಚಿಚು, ನೀನು ಮಾತ್ರ ಚೆನ್ನಾಗಿ ಮಾಡ್ತೀಯಾ, ನಾವು ಮಾಡಲ್ವಾ? ಅಯ್ಯೋ ಚೋಟು, ನಾನು ಆ ರೀತಿ ಏನು ಹೇಳಲೇ ಇಲ್ವಲ್ಲ. ಚೋಟು ಹಲವು ಥರದ ಆಹಾರಗಳನ್ನ ತಯಾರು ಮಾಡಿದ್ಲು. ಹುಳಿಯನ್ನ, ಲೆಮನ್ ಅನ್ನ, ಮೊಸರನ್ನ, ಟೊಮೆಟೊ ಅನ್ನ, ಹೀಗೆ ಎಲ್ಲಾನು ತಯಾರು ಮಾಡಿದ್ಲು. ಟುನಿ ಹಲವು ಥರದ ಸಿಹಿಗಳನ್ನ ತಯಾರು ಮಾಡಿದ್ಲು. ಚಿಚುಕಾಗೆ ಎಲ್ರಿಗೂ ಇಷ್ಟವಾದ ಪಾನಿಪುರಿನ ತಯಾರು ಮಾಡಿದ್ಲು. ಹೀಗೆ ಸಂಜೆ ಸಮಯ ಆಯ್ತು. ಎಲ್ಲರೂ ಅವ್ರ ಕೆಲಸನ ಮುಗಿಸಿದ್ರು. ಸಂಜೆ ಸಮಯ ಊರಿನ ಮಧ್ಯದಲ್ಲಿ ಎಲ್ಲರೂ ಮಾಡಿದ ಹೂಗೋಪುರಗಳನ್ನ ತಗೊಂಡ್ ಬಂದಿಟ್ಟು ಎಲ್ಲ ಪೂಜೆಗಳನ್ನ ಮಾಡಿದ್ರು. ಆಮೇಲೆ ಮಕ್ಕಳೆಲ್ಲರೂ ಸೇರಿ ಸಂತೋಷವಾಗಿ ಹಾಡು ಹಾಡ್ತಾ ಇದ್ರು. ನಿಜವಾಗ್ಲೂ ನಮ್ ಗೋಪುರ ತುಂಬಾ ಚೆನ್ನಾಗಿದೆ. ಅಮ್ಮ, ನಾನೊಂದು ಹಾಡು ಹಾಡ್ತೀನಿ. ನಾನು ಕೂಡ ಹಾಡು ಹಾಡ್ತೀನಿ. ನಾನು ಕೂಡ ಹಾಡ್ತೀನಿ. ಹಾಗಂತ ಹೇಳಿ ಮಕ್ಕಳೆಲ್ಲರೂ ಹಾಡು ಹಾಡ್ತಾ ಇದ್ದಾಗ ದೊಡ್ಡವರು ಕೂಡ ಅವ್ರ ಜೊತೆ ಸೇರಿ ಹಾಡು ಹಾಡಕ್ಕೆ ಶುರು ಮಾಡಿದ್ರು. ಹಾಗೆ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವರೆಲ್ಲರೂ ತುಂಬಾನು ಸಂತೋಷವಾಗಿದ್ರು. ಸುಮಾರು ಹೊತ್ತು ಇದೇ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆಮೇಲೆ ಲೂಸಿ ಪಾರಿವಾಳ ಈ ರೀತಿ ಹೇಳಿತು, ಸರಿ, ಸಮಯ ಆಗ್ತಿದೆ, ಗೋಪುರನ ಬೆನ್ನಲ್ಲಿ ಇಟ್ಕೊಂಡು ಬನ್ನಿ, ಎಲ್ರೂ ನದಿ ತೀರಕ್ಕೆ ಹೋಗ್ಬೇಕಲ್ವಾ? ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಅವರು ಮಾಡಿದ ಹೂಗೋಪುರನ ಅವರ ಬೆನ್ನಿನಲ್ಲಿ ಇಟ್ಕೊಂಡು ನದಿ ತೀರಕ್ಕೆ ಹೊರಟ್ರು. ಮುಂದ್ಗಡೆ ಮಹಿಹದ್ದು ನಡ್ಕೊಂಡು ಹೋಗ್ತಾ ಇತ್ತು. ದೊಡ್ಡವರು ಎಲ್ರೂ ಗೋಪುರಗಳನ್ನ ತಗೊಂಡ್ ಬರ್ತಿದ್ರು. ಮಕ್ಕಳೆಲ್ಲರೂ ಹಾಡು ಹಾಡ್ಕೊಂಡು ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಅವರು ಹೂಗೋಪುರಗಳನ್ನ ಅವ್ರ ಊರಿನಲ್ಲಿರುವ ನದಿ ನೀರಿನಲ್ಲಿ ಬಿಟ್ರು. ನದಿ ನೀರಿನಲ್ಲಿ ಆ ಹೂಗೋಪುರಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಣ್ಣ ಬಣ್ಣವಾಗಿರುವ ದೀಪಗಳನ್ನ ನೋಡಿದ ಹಾಗೆ ಎಲ್ರೂ ಅದನ್ನ ನೋಡ್ತಾ ಇದ್ರು. ಹಾಗೆ ಗೋಪುರಗಳ ನಿಮಜ್ಜನ ಮುಗಿದ ಮೇಲೆ ಪಕ್ಷಿಗಳು ಎಲ್ರೂ ಕೂಡ ಪ್ರಸಾದ ತಿನ್ನೋದಕ್ಕೋಸ್ಕರ ಒಂದ್ ಕಡೆ ಸೇರಿದ್ರು. ಎಲ್ರೂ ಚಿಚುಕಾಗೆ ಮಾಡಿಕೊಟ್ಟ ಪಾನಿಪುರಿನ ಮೊದಲು ತಿಂದ್ರು. ಆಮೇಲೆ ಚೋಟುಗಿಳಿ ಮಾಡಿದ ಆಹಾರಗಳನ್ನೆಲ್ಲ ತಿಂದ್ರು. ಅದೇ ರೀತಿ ಟುನಿಗುಬ್ಬಚ್ಚಿ ಮಾಡಿಕೊಟ್ಟ ಸಿಹಿಗಳನ್ನ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು. ಎಲ್ರೂ ಕೇಳಿ, ನಾವೆಲ್ಲರೂ ಈ ಸಲ ಒಟ್ಟಿಗೆ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಹಬ್ಬ ಆಚರಿಸಿದ್ದೀವಿ. ಇದರಿಂದ ಏನ್ ತಿಳಿತಾ ಇದೆ? ನಾವೆಲ್ಲರೂ ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನಿಜಾನೇ, ಮುಂದಿನ ವರ್ಷ ಹಬ್ಬ ಯಾವಾಗ ಬರುತ್ತೋ, ಯಾವಾಗ ಈ ರೀತಿ ಪ್ರಸಾದ ಸಿಗುತ್ತೋ ಅರ್ಥ ಆಗ್ತಿಲ್ಲ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಅಲ್ಲಿದ್ದವರು ಎಲ್ರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ ಅವರು 7 ದಿನಗಳ ತನಕ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಪಕ್ಷಿಗಳ ಊರಿನಲ್ಲಿದ್ದ ಪಕ್ಷಿಗಳು ಪುನಃ ಅವರ ಸಾಧಾರಣ ಜೀವನನ ಬಾಳಕ್ಕೆ ಶುರು ಮಾಡಿದ್ರು. ಆದ್ರೆ ಎಲ್ರಿಗೂ ಆ ಊರಿನ ಹಬ್ಬ ಆಚರಿಸಿದ ಆ ವಿಷಯ ಮಾತ್ರ ಮರೆಯಕ್ಕಾಗ್ಲಿಲ್ಲ. ಅದರಲ್ಲೂ ಮಕ್ಕಳಿಗಂತೂ ಆ ಹಬ್ಬ ವಾತಾವರಣದಿಂದ ಹೊರಗಡೆ ಬರೋದು ಕಷ್ಟ ಆಗ್ತಾ ಇತ್ತು. ಆದ್ರೆ ಬೇರೆ ದಾರಿ ಇಲ್ಲದೆ ಎಲ್ರು ಅವರ ಕೆಲಸ ಮಾಡ್ತಾ ಇದ್ರು. ಆದ್ರೆ ಆ ಹಬ್ಬ ಪುನಃ ಯಾವಾಗ ಬರುತ್ತೆ, ಪುನಃ ಯಾವಾಗ ಆಚರಿಸೋದು ಅಂತ ಎಲ್ರು ಅಂದ್ಕೊಳ್ತಾ ಇದ್ರು. ಹಾಗೆ ಪಕ್ಷಿಗಳು ಅವ್ರ ಊರಿನಲ್ಲಿ ಯಾವುದೇ ವಿಶೇಷ ಹಬ್ಬ ಏನ್ ಬಂದ್ರೂ ಸರಿ ಒಗ್ಗಟ್ಟಾಗಿದ್ದು ಅವರೆಲ್ಲರೂ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆ ಊರಿನಲ್ಲಿ ಎಲ್ಲ ಹಬ್ಬಗಳನ್ನ ಆಚರಿಸ್ತಾ ಇದ್ರು. ಹಾಗೆ ಪಕ್ಷಿಗಳ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಸಂತೋಷವಾಗಿ ಜೀವನ ಬಾಳ್ತಿದ್ರು. ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಿದ್ರು. ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಸಮಯ ಆಗುವಾಗ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದ್ಮೇಲೆ ಅವರಿಂದ ಮನೇನ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಆಗ್ತಿತ್ತು. ಮನೆ ಹೊರಗಡೆ ಎಲ್ಲ ಕಸನ ತಗೊಂಡು ಹೋಗಿ ಹಾಕ್ತಿದ್ರು. ಅದನ್ನ ಕ್ಲೀನ್ ಮಾಡಕ್ಕೆ ಅವ್ರು ಯಾರ ಹತ್ರನೂ ಸಮಯ ಇರ್ಲಿಲ್ಲ. ಆದ್ರಿಂದ ಕಸಗಳೆಲ್ಲ ಹಾಗೇನೆ ಇತ್ತು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಅಲ್ಲಿರುವ ಪಕ್ಷಿಗಳಿಗೆ ಕೆಲವು ದಿನಗಳಿಂದ ಆರೋಗ್ಯ ಸರಿ ಇಲ್ಲದೆ ಹೋಗ್ತಾ ಇರೋದನ್ನ ಬನ್ನು ಗಮನಿಸ್ತ. ಅವನಿಗೆ ಕಾರಣ ಏನು ಅಂತ ಗೊತ್ತಾಯ್ತು. ಅಮ್ಮ, ಏನಮ್ಮ ಇದು? ಕಸನ ಇಲ್ಲಿ ತಗೊಂಡ್ ಬಂದ್ ಹಾಕ್ತಾ ಇದೀಯಾ? ಇಲ್ಲಿಂದ ಎಲ್ಲಾದ್ರೂ ದೂರ ತಗೊಂಡೋಗಿ ಹಾಕ್ಬೋದಲ್ವಾ? ಅರೆ, ಸಮಯ ಇಲ್ಲ ಕಣೋ, ನನಗೆ ಕೆಲ್ಸ ಇದೆ.
ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಕಸ ಹಾಕಿದ್ರೆ ಹೇಗಮ್ಮ? ಅದನ್ನೆಲ್ಲ ಆಮೇಲೆ ನೋಡೋಣ ಕಣೋ, ಇವಾಗ ನನಗೆ ಕೆಲಸ ಇದೆ, ಹೋಗ್ತೀನಿ. ಸರಿ ಅಮ್ಮ, ನೀನ್ ಹೊರಡು. ಹಾಗೆ ಚೋಟಿಗಿಳಿ ಅಲ್ಲಿಂದ ಕೆಲ್ಸಕ್ಕೆ ಹೋದ್ಲು. ಬನ್ನುಗೆ ಅದನ್ನ ನೋಡಿ ತುಂಬಾನು ಬೇಜಾರಾಯ್ತು. ಹಾಗೇನೆ ಜೊತೆಗೆ ಕೋಪನೂ ಬಂತು. ಎಲ್ರು ಅವ್ರವ್ರ ಮನೆ ಅಂಗಳದಲ್ಲಿ ಕಸಗಳನ್ನ ಹಾಕ್ತಾ ಇದ್ರು. ಇದನ್ನ ಹೇಗಾದ್ರೂ ಬದಲಾಯಿಸ್ಬೇಕು ಅಂತ ಬನ್ನು ಅಂದ್ಕೊಳ್ತಿದ್ದ. ಎಲ್ರೂ ಏನೋ ಮನೆನ ಮಾತ್ರ ಕ್ಲೀನಾಗಿ ಇಟ್ಕೊಳ್ತಾರೆ, ಆದ್ರೆ ಮನೆ ಸುತ್ತಿ ಇರುವ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ. ಹೀಗೆ ಅಲ್ಲಲ್ಲಿ ಕಸ ಹಾಕ್ತಾ ಹೋದ್ರೆ ಆಮೇಲೆ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಊರಿನಲ್ಲಿ ಎಲ್ರಿಗೂ ಆವಾಗವಾಗ ಆರೋಗ್ಯ ಹಾಳಾಗ್ತಾ ಇರೋದು. ಇದನ್ನ ಎಲ್ರಿಗೂ ಅರ್ಥವಾಗುವ ಹಾಗೆ ಹೇಳಲೇಬೇಕು. ಹಾಗೆ ಹೇಳ್ಬೇಕಂದ್ರೆ ಚಿನ್ನು ಬುಜ್ಜಿ ಸಹಾಯನೂ ಬೇಕು. ಅವ್ರ ಹತ್ರ ಹೋಗಿ ನಾನು ಸಹಾಯ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಬನ್ನಗಿಳಿ ಚಿನ್ನು ಹಾಗೂ ಬುಜ್ಜಿನ ಹುಡ್ಕೊಂಡು ಹೋದ ಸಹಾಯ ಕೇಳೋದಕ್ಕೋಸ್ಕರ. ಆವಾಗ ಅವ್ರೆಲ್ರೂ ಸೇರಿ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ಇವತ್ತು ಏನ್ ಆಟ ಆಡೋಣ? ಕ್ರಿಕೆಟ್ ಆಡೋಣ. ನಾವು ಕ್ರಿಕೆಟ್ ಆಡಿ ಸುಮಾರು ದಿನ ಆಯ್ತು ಅಲ್ವಾ? ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಕೆಲ್ಸನೂ ಮಾಡ್ಬೇಕು. ಅರೆ ಏನೋ ಬನ್ನು ಹೊಸ ಪದಾನ ಹೇಳ್ತಾ ಇದ್ದಾನೆ. ಅರೆ ಮೊದ್ಲು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಕೇಳೋ ನೀನು. ಸರಿ ಸರಿ, ಏನ್ ವಿಷಯ ಹೇಳು, ಕೇಳ್ತೀನಿ. ನಮ್ಮೂರಲ್ಲಿ ಎಲ್ಲರ ಮನೆ ಅಂಗಳನೂ ಸ್ವಲ್ಪನೂ ಕ್ಲೀನಾಗೇ ಇಲ್ಲ ಅಲ್ವಾ? ಹೌದ್ ಕಣಪ್ಪನು, ಎಲ್ರು ಮನೆ ಹೊರಗಡೆನೆ ಕಸ ಹಾಕ್ತಾ ಇದ್ದಾರೆ. ಹಾಗೆ ಬನ್ನಗಿಳಿ ಅವನು ಏನ್ ಅನ್ಕೊಂಡ್ನೋ ಅದನ್ನ ಬುಜ್ಜಿ ಹಾಗೂ ಚಿನ್ನು ಹತ್ರ ಹೇಳ್ದ. ಅವ್ರಿಗೂ ಅದು ಸರಿ ಅಂತಾನೆ ಅನಿಸ್ತು. ಆದ್ರಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರೆಲ್ರು ಕುತ್ಕೊಂಡು ಯೋಚನೆ ಮಾಡ್ತಿದ್ರು. ಆದ್ರೆ ಬನ್ನು, ನೀನ್ ಹೇಳಿದೆಲ್ಲ ನಿಜಾನೇ, ಆದ್ರೆ ನಮ್ಮೂರನ್ನೇ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ? ಅದೇ ಕಣೋ ಅವನು ಹೇಳ್ತಾ ಇರೋದು. ಅವ್ರವ್ರ ಮನೆ ಹೊರಗಡೆ ಅವ್ರವ್ರೇ ಕ್ಲೀನಾಗಿ ಇಟ್ಕೊಳ್ಬೇಕು. ಆವಾಗ ಯಾರಿಗೂ ಯಾವುದೇ ಕಷ್ಟನೂ ಇರಲ್ಲ ಅಲ್ವಾ? ಆವಾಗ ಎಲ್ರೂ ಸಂತೋಷವಾಗಿ ಇರ್ಬೋದು. ಈ ಅನಾರೋಗ್ಯ ಏನು ಯಾರಿಗೂ ಬರಲ್ಲ. ಹೌದು, ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳ್ಬೇಕು. ಎಲ್ಲರೂ ಮನೆ ಪರಿಸರನ ಚೆನ್ನಾಗಿ ಇಟ್ಕೊಳ್ಬೇಕು. ಎಲ್ರು ಎಲ್ಲಾದ್ರೂ ದೂರ ಹೋಗಿ ಒಂದ್ ಕಡೆ ಕಸ ಹಾಕಿದ್ರೆ ಸರಿ ಇರುತ್ತೆ ಅಲ್ವಾ? ಹಾಗಂತ ಅವ್ರು 3 ಜನ ಸೇರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಊರಿನವರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾವು ಊರಿನವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಆದ್ರೆ ನಮ್ಮನೆ ಪರಿಸರನೇ ಸ್ವಲ್ಪನೂ ಸ್ವಚ್ಛವಾಗಿಲ್ಲ. ಹಾಗಿರುವಾಗ ನಾವು ಹೋಗಿ ಅವ್ರ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಗೆ ಹೇಳೋದು? ನಿಜಾನೇ, ಅದಕ್ಕೆ ಮೊದಲು ನಮ್ಮ ಮನೆ ಸುತ್ತ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಆಮೇಲೆ ಅವರು ಪುನಃ ಕಸ ಹಾಕ್ತಾರೆ ಕಣೋ. ಹಾಗೆ ಹಾಕ್ಬಾರ್ದು, ಬೇರೆ ಏನಾದ್ರೂ ಮಾಡ್ಬೇಕು. ಮೊದಲು ನಮ್ಮ ಮನೆಯವರಿಗೆ ಅರ್ಥವಾಗುವ ಹಾಗೆ ಮಾತಾಡಿ ಅವ್ರನ್ನ ಬದಲಾಯಿಸ್ಬೇಕು. ಈ ಐಡಿಯಾ ಚೆನ್ನಾಗಿದೆ. ಇವಾಗ್ಲೇ ಹೋಗಿ ಅಮ್ಮಂದ್ರ ಹತ್ರ ಮಾತಾಡೋಣ ಬನ್ನಿ. ಬೇಡ, ನಾಳೆ ಹೇಗೋ ಅವರಿಗೆ ರಜೆ ತಾನೆ, ಮನೇಲಿ ಇರ್ತಾರೆ. ಆವಾಗ ಎಲ್ರು ಮನೆ ಸುತ್ತಮುತ್ತ ಗುಡ್ಸೋಣ, ಕ್ಲೀನ್ ಮಾಡೋಣ. ಅವರೇ ಬಂದು ಏನು ಅಂತ ಕೇಳ್ತಾರೆ, ಆವಾಗ ಹೇಳೋಣ. ಹೌದೌದು, ಆಮೇಲೆ ಅವರೇ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಆ 3 ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಹೀಗೆ ಸಂಜೆ ಸಮಯನೂ ಆಯ್ತು. ದೊಡ್ಡವರು ಎಲ್ರು ಕೂಡ ಕೆಲಸದಿಂದ ಮನೆಗೆ ವಾಪಸ್ ಬಂದ್ರು. ಮಕ್ಳೆಲ್ರು ಕೂಡ ಮಾತಾಡ್ಕೊಂಡು ಸಂಜೆ ಸಮಯ ಮನೆಗೆ ಹೋದ್ರು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಬೆಳಗಾಯಿತು. ದೊಡ್ಡವರು ಎಲ್ರು ಆ ದಿನ ಮನೆಯಲ್ಲೇ ಇದ್ರು. ಆದ್ರಿಂದ ಮಕ್ಳೆಲ್ರು ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಈ ಒಂದು ದಿನಾನೇ ನಮ್ಗೆ ಸಿಕ್ಕಿರೋದು. ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಿ ಕಸನ ಅಲ್ಲಲ್ಲಿ ಹಾಕೋದನ್ನ ಬಿಟ್ಬಿಟ್ಟು ಒಂದ್ ಕಡೆ ಹಾಕಿದ್ರೆ ಒಳ್ಳೇದು ಅಂತ ತಿಳಿಸ್ಬೇಕು. ಸರಿ ಬನ್ನಿ, ಮೊದ್ಲು ಬನ್ನು ಮನೆಗೆ ಹೋಗೋಣ. ಅವನ ಮನೆ ಪರಿಸರನ ನಾವು ಸ್ವಚ್ಛ ಮಾಡೋಣ. ಆವಾಗ ಅವರೇ ನಮ್ಮ ಹತ್ರ ಬಂದು ಕೇಳ್ತಾರೆ ಅಲ್ವಾ? ಹೌದು, ಆವಾಗ ಅವ್ರಿಗೆ ಅರ್ಥವಾಗುವ ಹಾಗೆ ಹೇಳಿದ್ರೆ ಆಮೇಲೆ ಅವರೇ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಅಂದ್ಕೊಂಡು ಬುಜ್ಜಿ ಬನ್ನು ಚಿನ್ನು 3 ಜನ ಬನ್ನು ಮನೆಗೆ ಹೋಗಿ ಅವನ ಮನೆ ಸುತ್ತ ಗುಡಿಸ್ತಾ ಇದ್ರು. ಆ ಶಬ್ದವನ್ನ ಕೇಳಿ ಚೋಟುಗಿಳಿ ಮನೆಯಿಂದ ಹೊರಗಡೆ ಬಂದ್ಲು. ಅರೆ ಏನ್ ಮಕ್ಳೇ, ನೀವು 3 ಜನ ಸೇರಿ ಎಲ್ಲೇನ್ ಮಾಡ್ತಾ ಇದ್ದೀರಾ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ವಾ ಅತ್ತೆ, ಅದಕ್ಕೆ. ಏನೋ ಹೊರಗಡೆ ಗುಡ್ಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ಹೌದ್, ಮತ್ತೆ ಈ ರೀತಿ ನೀವು ಅಲ್ಲಲ್ಲಿ ಕಸ ಹಾಕೋದ್ರಿಂದ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀರಾ? ಅರ್ಥವಾಗುವ ಹಾಗೆ ಹೇಳಿ. ಅತ್ತೆ, ನೀವು ಅಲ್ಲಲ್ಲಿ ಕಸ ಹಾಕ್ತಾ ಇದ್ದೀರಾ, ಆದ್ರಿಂದ ಅದರಲ್ಲಿ ಸೊಳ್ಳೆ ಬರ್ತಾ ಇದೆ. ಸೊಳ್ಳೆ ನಮ್ಮೆಲ್ಲರನ್ನ ಕಚ್ತಾ ಇದೆ. ಸೊಳ್ಳೆ ಕಚ್ಚಿದ್ರೆ ಎಷ್ಟು ಅನಾರೋಗ್ಯ ಬರುತ್ತೆ ಅಂತ ನಿಮಗೆ ಗೊತ್ತು ತಾನೆ? ಆ ರೀತಿ ಮಾಡೋದನ್ನ ಬಿಟ್ಬಿಟ್ಟು ಕಸನ ಎಲ್ಲಾದ್ರೂ ಒಂದ್ ಕಡೆ ತಗೊಂಡು ಹೋಗಿ ಹಾಕ್ಬೋದಲ್ವಾ? ಹೌದು, ಅದು ಅಲ್ಲದೆ ನಮ್ಮೂರಿಗೆ ಕೆಟ್ಟ ಹೆಸರು ಬೇರೆ. ಹೀಗೇನೆ ಇದ್ರೆ ಆಮೇಲೆ ನಮ್ಮೂರು ತುಂಬಾನೇ ಹಾಳಾಗುತ್ತೆ.
ಹಾಗಂತ ಮಕ್ಳೆಲ್ರು ಹೇಳಿದನ್ನ ಕೇಳಿ ಚೋಟಿಗಿಳಿ ಅರ್ಥ ಮಾಡ್ಕೊಂಡ್ಲು. ಅವಳು ಇನಿ ಮನೆ ಸುತ್ತಮುತ್ತ ಇರೋ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಇವತ್ತು ನಾನು ಎಲ್ಲಾನು ಕ್ಲೀನ್ ಮಾಡ್ತೀನಿ, ದಿನ ಅದೇ ರೀತಿ ಕ್ಲೀನಾಗಿ ಇಟ್ಕೊಳ್ತೀನಿ. ಈ ಮಾತಿಗೋಸ್ಕರನೇ ನಾವು ಕಾಯ್ತಾ ಇದ್ದಿದ್ದು. ಬನ್ನಿ ಬನ್ನಿ, ಇನ್ನು ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳೋಣ. ನಮ್ಮೂರನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹೌದೌದು, ಹೋಗಿ ಹೇಳಿ. ಇನ್ಮುಂದೆ ನಮ್ಮೂರು ಸ್ವಚ್ಛವಾಗಿರ್ಬೇಕು. ಹಾಗೆ ಚೋಟಿಗಿಳಿ ಮನೆ ಸುತ್ತಮುತ್ತ ಎಲ್ಲ ಜಾಗನೂ ಸ್ವಚ್ಛ ಮಾಡಿದ್ಲ. ಮಕ್ಳು ಎಲ್ರೂ ಸೇರಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಅರೆ, ಏನು 3 ಜನ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ಅಮ್ಮ, ನಮ್ಮ ಮನೆ ಪರಿಸರ ಯಾಕಮ್ಮ ಕ್ಲೀನ್ ಆಗಿನೇ ಇಲ್ಲ? ಇವಾಗ ಏನಾಯ್ತು ಬುಜ್ಜಿ? ಏನು ಆಗ್ಬಾರ್ದು ಅಂತಾನೆ ಹೇಳ್ತಿರೋದು ಅತ್ತೆ. ಅತ್ತೆ, ಹೀಗೆ ಊರಿಡಿ ಕಸ ಹಾಕಿಟ್ಟಿದ್ರೆ ಸ್ವಲ್ಪನೂ ಸ್ವಚ್ಛನೇ ಇಲ್ದೆ ಆಮೇಲೆ ಅನಾರೋಗ್ಯದಿಂದ ನಮ್ಗೆ ಕಾಯಿಲೆ ಬರುತ್ತೆ ಅಲ್ವಾ? ಹಾ ಹೌದು, ಇವಾಗ್ಲೇ ಚೋಟು ಅತ್ತೆಗೆ ಅರ್ಥ ಮಾಡಿಸಿ ಬಂದಿದ್ದೀವಿ. ಅವ್ರವ್ರ ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ತಿದ್ದಾರೆ. ಹೌದಾ? ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಸರಿ, ನಾನು ಇನ್ಮುಂದೆ ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಕೆಲ್ಸಕ್ಕೆ ಹೋಗೋದ್ರಿಂದ ಸಮಯ ಇಲ್ಲದೆ ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ಮುಂದೆ ಹಾಗಲ್ಲ, ಹೇಗಾದ್ರೂ ಮಾಡಿ ಮನೆ ಹೊರಗಡೆ ಕ್ಲೀನಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಟೋನಿ ಅತ್ತೆಗೆ ಬೇಗನೆ ಅರ್ಥ ಆಯ್ತು. ಬನ್ನಿ ಇವಾಗ ನಮ್ಮನೆಗೆ ಹೋಗೋಣ. ಹಾಗಂತ ಅಂದ್ಕೊಂಡು ಮಕ್ಳೆಲ್ಲರೂ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗೆ ಮನೆ ಹೊರಗಡೆನೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಆ ಕಸವನ್ನೆಲ್ಲ ಹೊರಗಡೆನೆ ಹಾಕ್ತಾ ಇದ್ಲು. ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ತರಕಾರಿ ಕಟ್ ಮಾಡ್ತಿದ್ದೀನಿ ಬುಜ್ಜಿ. ಅದಲ್ಲ ಅತ್ತೆ, ತರಕಾರಿ ಕಟ್ ಮಾಡಿ ಹೀಗೆ ಈ ಸಿಪ್ಪೆಗಳನ್ನೆಲ್ಲ ಯಾಕೆ ಇಲ್ಲಿ ಹಾಕ್ತಾ ಇದ್ದೀರಾ? ಅದೋ ಗಿಡಗಳಿಗೆ ಹಾಕಕ್ಕೆ, ಅವಾಗ ಗಿಡಗಳಿಗೆ ಬಲ ಸಿಗುತ್ತೆ ತಾನೇ. ನೀನ್ ಬೇರೆ ಸುಮ್ಮನೆ ಇರಮ್ಮ. ಈ ರೀತಿ ಕಸ ಹಾಕೋದು ತುಂಬಾನೇ ತಪ್ಪು. ಅಲ್ಲಿ ನೋಡು, ಟುನಿ ಆತನು ಚೋಟು ಆತನ ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರವ್ರ ಮನೆ ಸುತ್ತ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆವಾಗ ಚಿಚುಕಾಗೆ ಅವ್ರಿಬ್ರನ್ನ ನೋಡಿದ್ಲು. ಆದ್ರೆ ನೋಡಿ ಅವಳು ಆಶ್ಚರ್ಯಪಟ್ಲು. ಇದೇನಿದು ಹೊಸ್ತಾಗಿದೆ? ಇವ್ರಿಬ್ರು ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡ್ರು, ನನ್ನ ಹತ್ರ ಒಂದ್ ಮಾತನ್ನು ಹೇಳಲೇ ಇಲ್ಲ. ನಮ್ಮ ಹತ್ರ ಹೇಳಕ್ ಹೇಳಿದ್ರು ಅತ್ತೆ, ಅದಕ್ಕೆ ನಾವಿಲ್ಲಿಗೆ ಬಂದಿರೋದು. ಓ ಹೌದಾ, ಸರಿ. ಹಾಗಾದ್ರೆ ಇನ್ ಮುಂದೆ ನಾನು ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಥ್ಯಾಂಕ್ಸ್ ಅತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮೂರಿಗೆ ಇನ್ನು ಒಳ್ಳೆ ಹೆಸ್ರೆ. ಸರಿ ಸರಿ, ಕ್ಲೀನ್ ಮಾಡು. ಹಾಗೆ ಚಿಚುಕಾಗೇನು ಮನೆ ಸುತ್ತಮುತ್ತ ಕ್ಲೀನ್ ಮಾಡೋದ್ಲು. ಮಕ್ಳೆಲ್ರು ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ಅವ್ರ ಊರಿನಲ್ಲಿದ್ದ ಕೊಳದ ಹತ್ತಿರದಲ್ಲಿ ಸುಮಾರು ಗಿಡಗಳಿತ್ತು. ಆ ಕೊಳದ ನೀರಿನಲ್ಲಿ ಮಹಿ ಹದ್ದು ಪಾತ್ರೆ ತೊಳಿತಾ ಇದ್ದನ್ನ ನೋಡಿ ಮಕ್ಕಳು, ಮಹಿ ಅತ್ತೆ, ಏನ್ ಈ ನೀರಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ? ಅದೋ ಕೊಳದಲ್ಲಿರುವ ನೀರು ಒಳ್ಳೆ ನೀರಲ್ವಾ, ಅದಕ್ಕೆ. ಅಯ್ಯೋ ಅತ್ತೆ, ಆದ್ರೆ ಈ ಕೊಳದಲ್ಲಿ ಎಷ್ಟು ಗಿಡಗಳಿದೆ, ಅದು ಅಲ್ಲದೆ ಮಣ್ಣಿದೆ. ಹೀಗಿರುವಾಗ ಈ ಕೊಳದ ನೀರು ಹೇಗೆ ಸ್ವಚ್ಛವಾಗಿರುತ್ತೆ? ಈ ರೀತಿ ನೀರಲ್ಲಿ ಪಾತ್ರೆಗಳನ್ನ ತೊಳೆಯೋದ್ರಿಂದಾನೆ ಅವತ್ತು ನಿನಗೆ ಈ ರೀತಿ ಹುಷಾರಿಲ್ಲದೆ ಹೋಗಿದ್ದು ಗೊತ್ತಾ? ಅರೆ ನಿಜಾನ ಮಕ್ಳೇ? ಹೌದತ್ತೆ, ನಾವು ಈ ಕೊಳನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಮೇಲೆ ಈ ಕೊಳದ ನೀರನ್ನ ಯಾವ್ದಕ್ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬೋದು. ಈ ನೀರನ್ನ ಮನೆ ಹತ್ರ ತಗೊಂಡೋಗಿ ಇಟ್ಟು ಪಾತ್ರೆ ತೊಳಿಬಹುದು. ಆವಾಗ ಯಾರಿಗೂ ಯಾವುದೇ ಅನಾರೋಗ್ಯನೂ ಬರೋದಿಲ್ಲ. ಹೌದಾ? ಹಾಗಾದ್ರೆ ನನಗೆ ಸಹಾಯ ಮಾಡ್ತೀರಾ ಮಕ್ಳೇ? ಓ, ಅದ್ರಲ್ಲೇನಿದೆ, ಮಾಡ್ತೀವತ್ತೆ. ಹಾಗೆ ಎಲ್ರೂ ಸೇರಿ ಆ ಕೊಳನ ಕ್ಲೀನ್ ಮಾಡ್ತಾ ಇದ್ರ. ಅದ್ರ ನೋಡಿ ಚಿಚು, ಚೋಟು, ಟುನಿ ಎಲ್ರು ಅಲ್ಲಿಗೆ ಬಂದ್ರು. ಹಾಗೇನೆ ಊರಿನವ್ರು ಎಲ್ರು ಕೂಡ ಏನ್ ಮಾಡ್ತಾ ಇದ್ದಾರೋ ಅಂತ ಬಂದ್ರು. ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ನಾವೆಲ್ರೂ ಸೇರಿ ಈ ಕೊಳದ ನೀರನ್ನ ಸ್ವಚ್ಛ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆವಾಗ ಕೊಳ ಕ್ಲೀನ್ ಆಗಿರುತ್ತೆ ಅಲ್ವಾ? ಹೌದೌದು, ಈ ನೀರನ್ನ ಕ್ಲೀನ್ ಮಾಡಿದ್ರೆ ಆಮೇಲೆ ನಮ್ಮ ಊರು ಕೂಡ ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಎಲ್ರೂ ಸೇರಿ ಕ್ಲೀನ್ ಮಾಡೋಣ. ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಸೇರಿ ಆ ಕೊಳನ ಕ್ಲೀನ್ ಮಾಡಿದ್ರು. ಹಾಗೇನೆ ಮಕ್ಳು ಎಲ್ರು ಕೂಡ ಊರಿನವರ ಹತ್ರ ಈ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ರು. ಅವ್ರೆಲ್ರಿಗೂ ಮಕ್ಳು ಹೇಳಿದ ಅರ್ಥ ಆಗಿದ್ರಿಂದ ಅವರು ಕೂಡ ಮನೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಕಸಗಳು ಏನೂ ಇಲ್ಲದೆ ಆ ಊರು ನೋಡಕ್ಕೆ ತುಂಬಾ ಸ್ವಚ್ಛವಾಗಿತ್ತು. ಹೇಗೋ ಕೊನೆಗೆ ನಾವು ಅಂದ್ಕೊಂಡಿದ್ದೋ ನಡೆದಿದೆ ಅಲ್ವಾ? ಹಾ, ಇವತ್ತು ನಮ್ಮ ಊರು ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಕಣೋ. ಹೌದು, ಈ ಊರು ಚೆನ್ನಾಗಿರೋದ್ರಿಂದ ಇನ್ಮುಂದೆ ನಮ್ ಯಾರಿಗೂ ಕಾಯಿಲೆ ಏನೋ ಬರಲ್ಲ. ಹಾಗಂತ ಮಕ್ಳು ಎಲ್ರೂ ಸೇರಿ ಆ ಊರಿನವರಿಗೆ ಅರ್ಥವಾಗುವಾಗ ಹೇಳಿ ಊರನ್ನ ಸ್ವಚ್ಛವಾಗಿ ಇಟ್ಕೊಂಡ್ರು. ಅದನ್ನ ನೋಡಿ ಮಕ್ಳು ತುಂಬಾನು ಸಂತೋಷ ಪಟ್ರು.